2.5 ವರ್ಷಗಳಿಂದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸಿ ಮಂಗಳೂರು ಸೈಬರ್ ಸೇನೆಗೆ ವರ್ಗಾವಣೆಗೊಂಡಿರುವ ಪಳನಿವೇಲು ಕೆಎಂ ರವರಿಗೆ ಬೀಳ್ಕೊಡುಗೆ ಸಮಾರಂಭವು ಠಾಣೆಯಲ್ಲಿ ನಡೆಯಿತು. ಸಂಚಾರಿ ಠಾಣಾ ನಿರೀಕ್ಷಕ ರಾಮನಾಯ್ಕ ಸನ್ಮಾನಿಸಿ ಗೌರವಿಸಿದ್ರು. ಬಳಿಕ ಮಾತನಾಡಿದ ಅವರು, ಕರ್ತವ್ಯ ನಿಷ್ಠೆ ಮೈಗೂಡಿಸಿಕೊಂಡಿದ್ದ ಪಳನಿವೇಲು ಅವರು ಯಾವುದೇ ಕೆಲಸ ನೀಡಿದ್ರೂ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ರು. ಪ್ರಕರಣವೊಂದಕ್ಕೆ ಸಂಬಂಧಿಸಿ ತಮಿಳುನಾಡಿಗೆ ತೆರಳಬೇಕಾದ ಸಂದರ್ಭದಲ್ಲಿಯೂ ಯಶಸ್ವಿಯಾಗಿ ನಿರ್ವಹಿಸಿದ್ರು. ಹೆಡ್ ಕಾನ್ಸ್ಟೇಬಲ್ ಸ್ಕರಿಯಾ ಸಿಬ್ಬಂದಿ ವೆಂಕಪ್ಪ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಮಾಹಿತಿ ಇದೆ, ಅವರು ಕ್ರೈಮ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಿದ್ದರು. ಏನಾದರೂ ತಮಿಳುನಾಡಲ್ಲಿ ಏನಾದರೂ ವ್ಯವಹಾರ ಅಥವಾ ಅಲ್ಲಿ ಹತ್ಯೆ ಕಾರ್ಯ ಇದ್ದರೆ ಅವರನ್ನು ತಮಿಳು ಭಾಷೆ ಗೊತ್ತಿರೋದ್ರಿಂದ ಅಲ್ಲಿ ಮಾಹಿತಿ ತೆಗೆದುಕೊಂಡು ಬರಲಿಕ್ಕೆ ಅವ್ರನ್ನ ಕಳಿಸಿದ್ರು. ಹಾಗಾಗಿ ಅಲ್ಲಿ ಕೆಲವು ಮರ್ಡರ್ ಕೇಸು ಮತ್ತು ಥೆಫ್ಟ್ ಕೇಸು ಅದರಲ್ಲಿ ತುಂಬ ಕೆಲಸ ಮಾಡ್ತಾರೆ. ಮತ್ತು ಸ್ಪಾಟ್ನಲ್ಲಿಯೂ ತುಂಬ ಕೆಲಸ ಮಾಡ್ತಾರೆ ಅವರು. ಇಲ್ಲಿ ಅಷ್ಟೇ, ಈಗ ನಾನು ಸಾಧಾರಣ ನಾನು ಬಂದು ಇಲ್ಲಿ 3 ತಿಂಗಳಾಯಿತು. 3 ತಿಂಗಳಲ್ಲಿ ಪಾಯಿಂಟ್ ಡ್ಯೂಟಿ ಹಾಕಿದರೆ ಸಾಧಾರಣ ಪಾಯಿಂಟಿಗೆ ಕೆಲವರು ಅರ್ಧ ಗಂಟೆ ಅಥವಾ 1 ಗಂಟೆ ಲೇಟ್ ಹೋಗ್ತಾರೆ. ಆದರೆ ಇವರು ನಾನು ನೋಡಿದ್ದೇನೆ, ಪಾಯಿಂಟಿಗೆ ಕರೆಕ್ಟ್ ಪಾಯಿಂಟಲ್ಲಿ ಟೈಮಲ್ಲಿ ಇರ್ತಾರೆ. ಡ್ಯೂಟಿ ಚೆನ್ನಾಗಿ ಮಾಡಿದ್ದಾರೆ. ಸನ್ಮಾನ ಸ್ವೀಕರಿಸಿದ ಪಳನಿವೇಲು ಮಾತನಾಡಿ, ಕರ್ತವ್ಯದ ಅವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ನಾನು ಈ 1.5 ವರ್ಷದಲ್ಲಿ ಎಲ್ಲರೊಂದಿಗೆ, ನನ್ನ ಸಹೋದ್ಯೋಗ ಮಿತ್ರರು ಎಲ್ಲರೊಂದಿಗೆ, ನಮ್ಮ PSI ಅವರು 4 ಜನ ನನಗೆ ಸಿಕ್ಕಿದರು. ನಾರಾಯಣ್ ಸರ್, ಅದರ ನಂತರ ಮಹಾಬಲ ಶೆಟ್ಟಿ ಅವರು, ನಂತರ ಚೆಲುವಯ್ಯ ಸರ್, ಮತ್ತು ಅದರ ನಂತರ ನಮ್ಮ ರಾಮನಾಯ್ಕ ಸರ್, ಎಲ್ಲರೊಂದಿಗೆ ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿತ್ತು. ಮತ್ತು ಎಲ್ಲ ಸಹೋದ್ಯೋಗ ಮಿತ್ರರು ನನ್ನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕೆಲಸದಲ್ಲಿ ಸ್ಪಂದಿಸಿದ್ದಾರೆ. ಅವರೆಲ್ಲರಿಗೂ ನನ್ನಿಂದೇನಾದರೂ ತೊಂದರೆ ಏನಾದರೂ ಆಗಿದ್ದರೆ ಕ್ಷಮಿಸಿ ಅಂತೇಳಿ ನನ್ನ ಒಂದೆರಡು ಮಾತು. ವೇದಿಕೆಯಲ್ಲಿ ASI ಸುರೇಶ್ ಶರ್ಮಾ, ASIಗಳಾದ ಕುಶಲಪ್ಪ ಗೌಡ, ಗಿರಿಯಪ್ಪ ಗೌಡ ಉಪಸ್ಥಿತರಿದ್ದರು.